ಈಗ ಯಾವ ಘಟನೆಗೆ ಅದು ವೆಹಿಕಲ್ ಮಾರಿದೀವೋ ಏನಾಗಿದೆಯೋ ಅದು ವಿಡಿಯೋ ಯಾರು ಮಾಡಿದಾರೋ ನಾನು ಎಲ್ಲೂ ಹೇಳಿಕೆನೂ ಕೊಟ್ಟಿಲ್ಲ. ನನ್ನ ಕಷ್ಟಕ್ಕೆ ಮಾರಿದೀನಿ ಅಂತ ಎಲ್ಲೂ ಹೇಳಿಕೆನೂ ಕೊಟ್ಟಿಲ್ಲ. ಅದೇ ಈ ಕ್ಷಣಕ್ಕೆ ಬಂದಾಗ ಎಲ್ರಿಗೂ ಹಾಗೆ ಅನ್ಸೋದು. ಅಲ್ಲ, ನಾನು ಅದಕ್ಕೆ ಅದ್ರದ್ದು ಕ್ಲಾರಿಫಿಕೇಶನ್ ಕೊಡಲ್ಲ. ಇತ್ತೀಚೆಗೆ ಒಂದು ವಿಡಿಯೋ ಹೊರಡಿತು, ನಾನು ಸಾಲ ಮಾಡ್ಕೊಂಡಿದ್ದೀನಿ ನಿಜ, ಅದಕ್ಕೂ ಇದಕ್ಕೂ ಕನೆಕ್ಟ್ ಮಾಡ್ಬಿಟ್ರಿ. ಅಲ್ಲ, ಸಾಲ ಮಾಡಿದೀನಿ ಅಂದ್ರೆ ಪೂರ್ತಿ ವಿಚಾರ ಗೊತ್ತಿಲ್ಲ. ಅಲ್ಲ, ಅದ್ರ ಹೇಳಿದ್ ಕೇಳಿಸ್ಕೊಂಡಿಲ್ವಲ್ಲ, ಅದ್ರಲ್ಲಿ ಹೇಳಿದೀನಿ, ಪೂರ್ತಿ ವಿಚಾರನೂ ಹೇಳಿದೀನಿ. ಅದ್ರಲ್ಲಿ ಬಹಳ ಖುಷಿ ಪಡೋಂಥ ವಿಚಾರ ಹೇಳಿದ್ದೀನಿ. ನಾನು ಏನ್ ಹೇಳಿದ್, ನನಗೆ ಕೋಟಿಗಟ್ಟಲೆ ಸಾಲ ಇದೆ ನಿಜ, ಆದ್ರೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ, ಅಷ್ಟು ಕೋಟಿಗಟ್ಟಲೆ ಸಾಲ ಪಡೆಯುವಂತ ಶಕ್ತಿ ಇದೆ ನನಗೆ. ಅಂದ್ರೆ ನಾನು ಅಷ್ಟು IT ಫೈಲ್ ಮಾಡಿರ್ತೀನಿ, ಅಷ್ಟು ಪ್ರಾಪರ್ಟೀಸ್ ಇರುತ್ತೆ ನನ್ನ ಹತ್ರ, ಆ ಶ್ಯೂರಿಟಿ ಗ್ಯಾರಂಟಿಗಳು ಇರೋದ್ರಿಂದನೇ ನನಗೆ ಅಷ್ಟು ಸಾಮರ್ಥ್ಯ ಇರೋದು ಲೋನ್ ಪಡೆಯೋದಕ್ಕೆ. ಯಾರು ಸುಮ್ಮನೆ ಬಂದು ಭಿಕ್ಷೆ ಕೊಟ್ಟಿಲ್ಲ, ಯಾರದು ಉಪಕಾರ ಪಡ್ಕೊಂಡಿಲ್ಲ. ಇಟ್ ಈಸ್ ಆಲ್ ಆಫಿಷಿಯಲ್ ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲೇ ನಾನು ಪಡ್ಕೊಂಡಿರ್ತಕ್ಕಂಥದ್ದು. ನಾನು ಹೇಳಿದ್ದು ಅಷ್ಟು ಅಫೋರ್ಡ್ ಮಾಡಬಲ್ಲ ಇವತ್ತು ಅಂತ. ಲಾಸ್ಟ್ ಇಯರ್ ನಾನು ಮನೆ ಮಾಡಿದ್ದೀನಿ, ಕೋಟಿಗಟ್ಟಲೆ ತುಂಬ ಹಾಕಿ ಲಕ್ಸುರಿಯಸ್ ಮನೆ ಮಾಡ್ಕೊಟ್ಟಿದ್ದೀನಿ ನನ್ನ ಹೆಂಡತಿ ಮಕ್ಕಳಿಗೆ. ಇವಾಗ ಕಾರಿಗೂ ಮನೆಗೆ ನೀವು ಸಂಬಂಧ ನೋಡಿದ್ರೆ ಅಷ್ಟೇ ಅದು. ದಯವಿಟ್ಟು ಲಾಸ್ಟ್ ಇಯರ್ ಮನೆ ಅಂದ್ರೆ ನಾನು ಮನೆ ಓಪನಿಂಗ್ ಮಾಡಿದ ವಿಡಿಯೋ ನೋಡಿ ಅದ್ರ ಉತ್ತರ ಸಿಗತ್ತೆ, ಅಷ್ಟೇ ನಾನು ಹೇಳಬಲ್ಲೆ. ನಿಜ, ಹೌದು.